ಹುಡುಗಿ ತಗೊಂಡ್ರೆ ರೂಮ್ ಫ್ರೀನಾ? ಗೈಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ನೋಡಿ ಇದು ತಿರುಪತಿ ಬೆಟ್ಟ. ರೂಮ್ ತೋರಿಸ್ತೀವಿ ನೋಡಿ, ಮಾಸ್ಟರ್ ಬೆಡ್ರೂಮ್. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸಜ್ಜು ಬಾಪು ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ನಿಮ್ಗೆ ಹೇಳಿದ್ನಲ್ಲ, ಸೊ ನಾವು ಯಾವ ರೂಮಲ್ಲಿ ಸ್ಟೇ ಆಗಿದ್ವಿ ಅಂತ ರೂಮ್ ಟೂರ್ ಮಾಡಿಸ್ತೀನಿ ಅಂತ. ಸೊ ಬನ್ನಿ ರೂಮ್ ಟೂರ್ ಮಾಡೋಣ ಇವಾಗ. ನಿಜ ಕಳೆದೋಗ್ತೀರ ಅದನ್ನ ನೋಡಿದ್ರೆ ಮಾತ್ರ, ಹಂಗಿದೆ. ಸೊ ಫಸ್ಟು ಎಂಟ್ರೆನ್ಸ್ ಬಂದು ನಾವಿದ್ದಿದ್ದು 301 ನೋಡಿ, ಹಿಂಗಿದೆ. ಸೊ ನಾಕ್ ಮಾಡೋಣ, ಒಳಗಡೆ ಯಾರೋ ಇರ್ತಾರೆ. ನಾಕ್ ಬೇಡ, ಬೆಲ್ ಮಾಡೋಣ. ನಾಕ್. ಓ, ಹುಡುಗಿ ತಗೊಂಡ್ರೆ ರೂಮ್ ಫ್ರೀನಾ? ಸರಿ, ರೂಮ್ ತಗೊಂಡ್ರೆ ಹುಡುಗಿ ಫ್ರೀನಾ? ಹೇಳಕ್ಕೂ ಬರಲ್ಲ ಗೈಸ್, ಏನದು ಏನೇನೇನೋ ಹೇಳ್ತಾರೆ. ಸೊ ಇವತ್ತು ನಾನು ನಿಮಗೆ ನಾವು ರೂಮ್ ಬುಕ್ ಮಾಡಿರೋದು ಹೇಗಿದೆ ಅಂತ ತೋರಿಸ್ತೀನಿ. ಯಾಕಂದ್ರೆ ನಾನೇ ತೋರಿಸ್ತೀನಿ, ನನ್ನನ್ನು ಮಾತ್ರ ಹೇಳಿ. ಸೊ ಇದು ಹಾಲು ಸ್ಪೇಷಿಯಸ್ ಆಗಿದೆ, ದೊಡ್ಡದಾಗಿದೆ ನೋಡಿ ಗೈಸ್. ಈ ಸೋಫಾ ನೋಡಿ ಏನ್ ಸಾಕಾಗಿದೆ. 1 2 3 4 5 ಜನ ಕುತ್ಕೊಂಡು ಅಂಡ್ 4 ಜನ ಅದು ದಿವಾನ ತರ ವರ್ಕ್ ಆಗುತ್ತೆ. ಸೊ ಇದು ಎಲ್ ಶೇಪ್ ಸೋಫಾನ ಇಟ್ಟಿದ್ದಾರೆ. ಇದೊಂದು ಟಿಫಾ ಇಟ್ಟಿದ್ದಾರೆ. ಇಲ್ಲಿ ರಿಮೋಟ್. ಗೈಸ್ ಇಲ್ಲಿಂದಾನೇ ನಾವು ಫುಡ್ ಆರ್ಡರ್ ಮಾಡಬಹುದು ನೋಡಿ. ಫುಡ್, ಎಣ್ಣೆ ಇಲ್ಲ, ಎಲ್ಲ ಇದೆ. ಫುಡ್ ಇದೆ, ಮಟನ್, ಚಿಕನ್, ಫಿಶ್ ಮತ್ತೆ ಎಲ್ಲ ವೆಜ್, ನಾನ್ ವೆಜ್ ಎಲ್ಲ ಇದೆ. ಗೈಸ್ ನೋಡಿ, ನಮ್ದೇ ಯೂಟ್ಯೂಬ್ ಚಾನಲ್ ಸಚ್ಚು ಪಾಪು 0925 ನೋಡಿ. ಗೈಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್, ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗೈಸ್ ಓಕೆ ಓಕೆ. ಕಿಚನ್ ನೋಡಿ, ಕಿಚನ್ ಗಿಂತ ಮುಂಚೆ ಫ್ರೇಮ್ ನೋಡಿ ಹೆಂಗಿದೆ. ಎಂಟ್ರಿ ಫ್ರೇಮ್ ನೋಡಿ. ಫುಡ್ ಆರ್ಡರ್ ಮಾಡಿದ್ರೆ ಇಲ್ಲಿ ತಗೋಬಹುದು. ಸೊ ಸಿಂಕ್ ನೋಡಿ ಎಷ್ಟು ದೊಡ್ಡದಾಗಿದೆ. ಎಕ್ಸಾಕ್ಟ್ ಮನೆ ತರನೇ ಫೀಲ್ ಆಯ್ತು ನಾನು. ಸ್ಟೇ ಅನ್ನೋ ವರ್ಡಿಗೆ, ಲಕ್ಸುರಿ ಹೋಮ್ ಸ್ಟೇ, ಲಕ್ಸುರಿ ಹೋಮ್ ಸ್ಟೇ ಅನ್ನೋ ಒಂದು ವರ್ಡಿಗೆ ಪರ್ಫೆಕ್ಟ್ ಆಗಿದೆ. ನೋಡಿ ಎಲ್ಲಾ ಕಿಚನ್ ಐಟಮ್ ಇಟ್ಟಿದ್ದಾರೆ ಗೈಸ್ ನೋಡಿ. ಲೋಟ, ಕಾಫಿ ಲೋಟ ಮಾತ್ರ ನಂಗೆ ಹೆವಿ ಇಷ್ಟ ಆಯ್ತು. ಅಂಡ್ ಸ್ಪೂನು, ಸ್ಪೂನ್ಸ್, ಬೌಲ್ಸ್, ಇದು ಎಲ್ಲ ಇಟ್ಟಿದ್ದಾರೆ. ಎಣ್ಣೆನ ಇಟ್ಟಿದ್ದಾರೆ ಒಟ್ಟಿನಲ್ಲಿ. ಓಕೆನಾ? ಇದು ತಟ್ಟೆಗಳು, ಯಾವ ಸೈಜ್ ಬೇಕೋ ಆ ಸೈಜ್ ತಟ್ಟೆಗಳು. ನೀವ್ ಎಷ್ಟು ತಿಂತೀರಾ ಅಂತ ಗೊತ್ತಿಲ್ಲಲ್ಲ ಅವರಿಗೆ. ನೋಡಿ ಗೈಸ್, ಬೌಲ್ಗಳು. ಇದು ಏನಾದ್ರು ಚಿಕನ್, ಮಟನ್, ನೀವೇನಾದ್ರು ನಾನ್ ವೆಜ್ ಮಾಡ್ಕೋಬಹುದು, ವೆಜ್ ಮಾಡ್ಕೋಬಹುದು. ಪ್ರಿಪೇರ್ ಮಾಡ್ಕೊಂತೀರಾ ಅಂತ ಅಂದ್ರೆ ಎಲ್ಲ ಇದೆ. ಶುಗರ್, ಸಾಲ್ಟ್ ಇದೆ. ಅಂಡ್ ಇಲ್ಲೆಲ್ಲ ಗ್ಲಾಸಸ್ ಇದೆ, ಕೆಟಲ್ ಇದೆ, ಸ್ಟವ್ ಇದೆ, ನೀವ್ ಯೂಸ್ ಮಾಡ್ಕೊಳ್ಳೋದಕ್ಕೆ. ಇಲ್ಲೊಂದು ವಿಂಡೋ ಇದೆ. ವಿಂಡೋ ವ್ಯೂ ನೋಡಿ ಗೈಸ್, ನೆಕ್ಸ್ಟ್ ಲೆವೆಲ್ ಇದೆ. ಗೈಸ್ ನೀವ್ ನಂಬ್ತಿರೋ ಬಿಡ್ತಿರೋ ನೋಡಿ, ಫುಲ್ಲು ಮಳೆಗಳು ಅಂದ್ರೆ ಇವಾಗ ಮನೆ ಫುಲ್ಲು ಮನೆಗಳು. ಅಂದ್ರೆ ಇದು ಲೈಕ್ ಇಲ್ಲಿಗಿಂತ ವ್ಯೂ ನಿಮ್ಗೆ ಅಲ್ಲಿಂದ ಚೆನ್ನಾಗಿದೆ. ಆಚೆ ಎದುರುಗಡೆನೆ ಬೆಟ್ಟ ಇದೆ ನಿಮ್ಗೆ. ನೋಡಿ ಇದು ಹ್ಯಾಂಡ್ ವಾಶ್ ಜಾಗ. ಡೈನಿಂಗ್ ಟೇಬಲ್ ನೋಡಿ, ಕಾಂಪ್ಯಾಕ್ಟ್ ಆಗಿದೆ. 4 ಜನ ಆರಾಮಾಗಿ ಊಟ ಹೋಗ್ಬೋದು. ರೂಮ್ ತೋರಿಸ್ತೀವಿ ನೋಡಿ, ಮಾಸ್ಟರ್ ಬೆಡ್ರೂಮ್. ನನ್ಗಂತೂ ಬೆಡ್ರೂಮ್ ಅಂತೂ ಸಕ್ಕತ್ ಇಷ್ಟ ಆಯ್ತು ಗೈಸ್, ಸೀರಿಯಸ್ಲಿ. ನೋಡಿ 2 ಸೋಫಾ, ವಿಂಡೋ, ಕಬೋರ್ಡ್, ನೀವು ಬಟ್ಟೆ ಎಲ್ಲ ಇಟ್ಕೋಬಹುದು. ಸೇಮ್ ಮನೆ ತರನೇ ಇದೆ. ಐರನ್ ಬಾಕ್ಸ್, ಹೇರ್ ಡ್ರೈಯರ್ ಇದು ನೋಡಿ. ಇದು ಕಿಟ್ ನೋಡಿ, ಅವ್ರದೇ ವೈಕೆ ಹೋಮ್ ಸ್ಟೇ. ಹೋಮ್ ಸ್ಟೇ ಅವ್ರದ್ದು ಕಿಟ್. ಇದು ಗೆಸ್ಟ್ ಗಳಿಗೆ ಅಂತ ಎಲ್ಲಾ ರೂಮ್ ಅಲ್ಲೂ ಇಟ್ಟಿರ್ತಾರೆ. ಇದ್ರಲ್ಲಿ ಏನೇನಿದೆ ಅಂದ್ರೆ ಎಸೆನ್ಷಿಯಲ್ ಶಾಂಪೂ, ಬ್ರಷ್, ಕೋಲ್ಗೇಟ್, ಶಾಂಪೂ ಅಂಡ್ ಸೋಪ್. ಶಾಂಪೂ ಇವೆರಡೂ ಶಾಂಪೂನೇ. ಈ 2 ಸೋಪ್ ನೋಡಿ, ವೈಕೆ ಹೋಮ್ ಸ್ಟೇ. ಈ 2 ಸೋಪ್ ನೋಡಿ ಇಷ್ಟು ಕೊಟ್ಟಿದ್ದಾರೆ. ಅಂಡ್ ಟವಲ್, 2 ಟವಲ್ ಇದೆ. ನಿಜ ಬೆಡ್ ಮಾತ್ರ ನೆಕ್ಸ್ಟ್ ಲೆವೆಲ್ ಕಂಫರ್ಟ್ ಇದೆ. ಹೌದು. ಮತ್ತೆ ಎಸಿ ಇದೆ, ಎಲ್ಲಾ ಕಡೆ ಎಸಿ ಇದೆ ಇನ್ಕ್ಲೂಡಿಂಗ್ ಹಾಲ್ ಅಲ್ಲೂ ಕೂಡ ಎಸಿ ಇದೆ. ಎಲ್ಲಾ ಕಡೆ ಎಸಿ. ಇಲ್ಲಿ 2 ಕಬೋರ್ಡ್ ಕೊಟ್ಟಿದ್ದಾರೆ. ಸೊ ಬೆಡ್ ಲೈಟ್ ಕೂಡ ಇದೆ. ಓಕೆನಾ?
ಅಂಡ್ ಅದು ವಾಶ್ರೂಮು. ಸೊ ಗೈಸ್ ವಾಶ್ರೂಮ್ ತೋರಿಸ್ತೀನಿ ಹೆಂಗಿದೆ ಗೊತ್ತಾ ಗೈಸ್, ಸೀರಿಯಸ್ಲಿ ಸಕ್ಕತ್ತಾಗಿದೆ. ಸೊ ಗೈಸ್ ಇದು ಬಂದು ವಾಶ್ರೂಮ್ ನೋಡಿ ಗೈಸ್, ವಾಶ್ರೂಮ್ ಅಂದ್ರೆ ನನಗಂತೂ ಹೆವಿ ಇಷ್ಟ ಆಯ್ತು. ಓಕೆನಾ. ಅಂಡ್ ಇದು ಬಂದು ಮಿರರ್, ಇದ್ಯಾಕೋ ವರ್ಕ್ ಆಗ್ತಾ ಇಲ್ಲ ಗೈಸ್, ಲೈಟ್ ಬರುತ್ತೆ. ಅಂಡ್ ಇದು ಕಬೋರ್ಡ್, ವಾಶ್ರೂಮ್ ಅಲ್ಲಿ ಒಂದು ಕಬೋರ್ಡ್ ಕೊಟ್ಟಿದ್ದಾರೆ. ಅಂದ್ರೆ ಲೈಕ್ ಇದು ವಾಕ್ ಇನ್ ವಾರ್ಡ್ರೋಬ್ ತರ ಮಾಡಿದ್ದಾರೆ ಸಣ್ಣದಾಗಿ, ಹ್ಯಾಂಡ್ ವಾಶ್. ಇನ್ನೊಂದು ರೂಮ್ ಅಲ್ಲಿ ಲೈಟ್ ಬರುತ್ತೆ, ಇದೇನೋ ಎಲೆಕ್ಟ್ರಿಕಲ್. ತೋರಿಸ್ತೇನೆ ಬನ್ನಿ. ಸೊ ಇದು ಮಾಸ್ಟರ್ ಬೆಡ್ರೂಮು. ಸೊ ಇನ್ನೊಂದು ರೂಮ್ ಇದೆ, ಇನ್ನೊಂದು ರೂಮ್ ಇದೆ ನೋಡಿ ಗೈಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇದು ಒಂದು ನಾರ್ಮಲ್ ಬೆಡ್ರೂಮು, ಸೊ ಇದು ಅದಕ್ಕಿಂತ ಒಂಚೂರು ಚಿಕ್ಕದಾಗಿ ಸ್ವಲ್ಪ ಚಿಕ್ಕದಷ್ಟೇ. ಬೆಡ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ ಗೈಸ್. ನೋಡಿ ಇಲ್ಲಿಂದ ಇಲ್ಲಿವರೆಗೂ ಬೆಡ್ ಇದೆ. ಆಂಬಿಯನ್ಸ್ ಎಲ್ಲ ಸೇಮ್ ಇದೆ. ಓಕೆನಾ, ಒಂಚೂರು ಚಿಕ್ಕದಾಗಿದೆ ಅಷ್ಟೇ. ಅಂಡ್ ಇಲ್ಲಿ ಟಿವಿ ಇಲ್ಲ, ಬಟ್ ಟಿವಿ ಕ್ಯಾಬಿನ್ ಉಂಟು. ಅಂಡ್ ಇಲ್ಲೆಲ್ಲ ಡ್ರಾಸ್ ಇದೆ. ಅಂಡ್ ಸೇಮ್ ಅಗೇನ್ ನೋಡಿ, ಇವಾಗ ಆನ್ ಮಾಡ್ತೀನಿ ನಾನು. 3 ಕಲರ್ಸ್ ಬರ್ತವೆ, ಗೋಲ್ಡ್, ವೈಟ್, ಆಫ್ ವೈಟ್. ಸೊ ಇಲ್ಲೊಂದು ಕಬೋರ್ಡ್ ಕೊಟ್ಟಿದ್ದಾರೆ, ಇಲ್ಲೊಂದು ಕಬೋರ್ಡು ಮತ್ತೆ ವಾರ್ಡ್ರೋಬ್ ಅಂಡ್ Washroom. ವಾಶ್ರೂಮ್. ಸೊ ಇಷ್ಟು ಗೈಸ್ ಚೇರು. ಅಂಡ್ ಇದು ಎಕ್ಸ್ಟ್ರಾ ಬೆಡ್ಡು, ಇದನ್ನ ಓಪನ್ ಮಾಡಿಕೊಂಡು ಎಕ್ಸ್ಟ್ರಾ ಯಾರಾದರೂ ಬರ್ತಾರೆ ಅಂದರೆ ಯೂಸ್ ಮಾಡ್ಕೋಬೋದು. 7 to 8 ಮೆಂಬರ್ಸ್ ಇಲ್ಲ ಆರಾಮಾಗಿರ್ಬೋದು. ಎಕ್ಸ್ಟ್ರಾ ಬೆಡ್ಗಳು ಕೊಡ್ತಾರೆ. ಹಾ, ತುಂಬಾ ಚೆನ್ನಾಗಿ ಫೆಸಿಲಿಟಿನ ಪ್ರೊವೈಡ್ ಮಾಡ್ತಾರೆ. ಅಂಡ್ ಏನದು ಈ ಫ್ಯಾಕಲ್ಟೀಸ್ ಎಲ್ಲಾನು ಅಷ್ಟೇ ತುಂಬಾ ಫ್ರೆಂಡ್ಲಿ ಆಗಿದ್ದಾರೆ. ಆಕ್ಚುಲಿ ಭಾಷೆ ಯಾವ್ದಾದ್ರು ಬರಲಿಲ್ಲ ಅಂದ್ರೆ ಪ್ರಾಬ್ಲಮ್ ಆಗ್ಬೋದು, ಬಟ್ ಸ್ಟಿಲ್ ಅವ್ರು ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡ್ತಾರೆ. ನೀವು ಇಂಗ್ಲೀಷಲ್ಲಿ ಕಮ್ಯುನಿಕೇಟ್ ಮಾಡ್ಬೋದು, ಆರ್ ತೆಲುಗು ಬಂದರೆ ತೆಲುಗಲ್ಲಿ ಕಮ್ಯುನಿಕೇಟ್ ಮಾಡ್ಬೋದು, ಕನ್ನಡನೂ ಮಾತಾಡ್ತಾರೆ. ಇದ್ರ ಓನರ್ ಆ್ಯಕ್ಚುಲಿ ಕನ್ನಡನೇ ಮಾತಾಡ್ತಾರೆ. ಸೊ ಎವ್ರಿಥಿಂಗ್ ಈಸ್ ವೆರಿ ಗುಡ್. ಆ್ಯಂಡ್ ಇನ್ನೊಂದು ಏನಂದರೆ ನಿಮಗೆ ವ್ಯೂ ಕೂಡ ಚೆನ್ನಾಗಿದೆ. ಫ್ರಂಟ್ ವ್ಯೂ ತೋರಿಸ್ತೀನಿ ನಿಮಗೆ. ತಿರುಪತಿ ಬೆಟ್ಟ ಇಲ್ಲಿಂದಾನೇ ಕಾಣಿಸುತ್ತೆ. ಅಂಡ್ ಇನ್ನೊಂದು ಏನು ಗೊತ್ತಾ ಗೈಸ್, ಎಷ್ಟೊಂದು ರೈಲ್ವೆ ಸ್ಟೇಷನ್ ಇಂದ ಹತ್ರ ಇದೆ. ತಿರುಪತಿಗೆ ಹೋಗೋರಿಗೆ ರೂಮ್ ಸಿಗಲ್ಲ, ರೂಮ್ಗೆಲ್ಲ 2 to 3 hours ವೆಯ್ಟ್ ಮಾಡಬೇಕು. ಮಕ್ಳು ಇರ್ತಾರೆ, ವಯಸ್ಸಾದವ್ರು ಇರ್ತಾರೆ. ಸೊ ನಾವಲ್ಲೆಲ್ಲ ವೆಯ್ಟ್ ಮಾಡಿಕೊಂಡು ಕಷ್ಟ ಆಗುತ್ತೆ ಗೈಸ್, ನಿಜ ತುಂಬ ಕಷ್ಟ ಆಗುತ್ತೆ. ಅಲ್ಲೆಲ್ಲ ವೆಯ್ಟ್ ಮಾಡಿಕೊಂಡು ರೂಮ್ ಸಿಗುತ್ತೋ ಯಾವಾಗ ಸಿಗುತ್ತೆ ಏನು ಅಂತ ಗೊತ್ತಿಲ್ಲ, ಜನ ಇರ್ತಾರೆ, ರಶ್ ಇರ್ತಾರೆ, ಅದೆಲ್ಲ. ಸೊ ನಾವು ಅದಕ್ಕೇ ಪ್ಲ್ಯಾನ್ ಮಾಡಿಬಿಟ್ಟು ಈ ಹೋಮ್ ಸ್ಟೇನ ಬುಕ್ ಮಾಡಿದ್ದು. ಸೊ ಎವ್ರಿಥಿಂಗ್ ತುಂಬ ಇಷ್ಟ ಆಯಿತು. ಸೊ ನಿಮ್ಗೇನಾದರೂ ಡೀಟೇಲ್ಸ್ ಬೇಕಂದರೆ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನಂಬರ್ ಹಾಕಿರ್ತೀನಿ, ಬುಕ್ ಮಾಡ್ಬೋದು. ಇವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಸಹ ಇದೆ, ಸೊ ಕಾಂಟ್ಯಾಕ್ಟ್ ಮಾಡ್ಬೋದು. ನಮ್ಮ ಚಾನಲ್ನ ತೋರಿಸಿದ್ರೆ ನಿಮ್ಗೆ ಡಿಸ್ಕೌಂಟ್ ಕೂಡ ಇರುತ್ತೆ. ಹಾಂ, ಸೊ ನಿಮಗೆ ವ್ಯೂ ತೋರಿಸ್ತೀನಿ ಬನ್ನಿ ಗೈಸ್. ಇದು ನೋಡಿ ರೂಮ್ ಮೇಲ್ಗಡೆಯಿಂದ ಹೆಂಗಿದೆ ವ್ಯೂ ನೋಡಿ. ಇದು ತಿರುಪತಿ ಬೆಟ್ಟ ಅಲ್ಲೆಲ್ಲ ಇದೆ ನೋಡಿ, ನಡ್ಕೊಂಡು ಹೋಗೋದು. ಮತ್ತು ಗೋಪುರ ತೋರಿಸ್ತೀನಿ ರೀ ನೋಡಿ. ಗೋಪುರ ಅಂದರೆ ಪಾದಯಾತ್ರೆ ಮಾಡ್ಕೊಂಡು ಹೋಗ್ತಾರಲ್ಲ, 2ನೇ ಗೋಪುರ. ಹಾಗೆ ಮೇಲೆ ಮೇಲೆ ಹೋಯ್ತೆ ಇನ್ನೊಂದು ಐತೆ. ನೋಡಿ ಸೊ ಆ ಥರ ಚೆನ್ನಾಗಿದೆ ನೋಡಿ. ಇಲ್ಲಿ ಬೆಟ್ಟಕ್ಕೆ ಹತ್ತವರು ಹೋಗ್ತಾ ಇದ್ದಾರೆ ರೋಡ್. ಹೌದಾ? ಹಾಂ ಇಲ್ಲೇ ಇದೆಯಲ್ಲ. ಸೊ ಬೆಟ್ಟದ ತಪ್ಪಲಿನಲ್ಲಿ ಇದೀವಿ. ಸುತ್ತ ಬೆಟ್ಟ ಗೈಸ್ ನೋಡಿ, ಸುತ್ತ ಬೆಟ್ಟ. ಇಲ್ಲಿವರೆಗೂ ಬೆಟ್ಟ, ಇದಷ್ಟೇ ಸ್ವಲ್ಪ ಖಾಲಿ, ಮತ್ತೆ ಬೆಟ್ಟ ಸ್ಟಾರ್ಟು ನೋಡಿ. ಬೆಳಗಿನ ಜಾವ ಒಂದು 6 ಗಂಟೆ ಆ ಟೈಮ್ ಬಂದರೆ ಸೀರಿಯಸ್ಲಿ ಸಖತ್ತಾಗಿರುತ್ತೆ ವ್ಯೂ. ಮನೆಗಳಿದ್ದಾವೆ ಬಟ್ ಆದರೂ ಎದುರುಗಡೆನೇ ಬೆಟ್ಟ ಇದೆ. ಸೊ ಗೈಸ್ ಇದು ನಮ್ಮ ರೂಮ್ ಟೂರ್ ಆಗಿತ್ತು. ಸೊ ಈ ವಿಡಿಯೋ ಇಷ್ಟ ಆದರೆ ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದನ್ನ ಮಾತ್ರ ಮರಿಬೇಡಿ. ಬಾಯ್ ಬಾಯ್ ಗಾಯ್ಸ್.